ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ವಿಡಿಯೋ ಮಾಡ್ತಿರ್ಬೋದು ಅಂತ ಅಂದ್ಕೊತಿದ್ದೀರಾ? ನಮ್ಮದು ಆ್ಯನಿವರ್ಸರಿ ಇದೆ ನಾಳೆ. ಅದಕ್ಕೋಸ್ಕರ ಆ್ಯನಿವರ್ಸರಿಗೆ ಸ್ಪೆಷಲ್ಲಾಗಿ ಕೇಕ್ ಮನೇಲೇ ಮಾಡೋಣ. ಯಾಕೆ ತರೋದು, ನಾನೇ ಮಾಡೋಣ ಮನೇಲಿ ಅಂತ ಹೇಳ್ಬಿಟ್ಟು ಕೇಕ್ ರೆಸಿಪೀಸ್ ಟ್ರೈ ಮಾಡೋಣ ಅಂತ ಮಾಡ್ತೀನಿ. ಮುಂಚೆ ಎಲ್ಲ ಮಾಡಿದ್ದೀವಿ, ಯಾಕೆಂದರೆ ನಮ್ಮ ಅಮ್ಮನ ಮನೇಲಿದ್ದಾಗ ಕೇಕ್ನೆಲ್ಲ ನಾವು ಮಾಡ್ತಾಯಿದ್ವಿ. ಲಾಕ್ಡೌನಲ್ಲಂತೂ ತುಂಬ ಮಾಡಿದ್ದೀವಿ, ಏಕೆಂದರೆ ಆವಾಗ ಲಾಕ್ಡೌನ್ ಅಲ್ವಾ, ಎಲ್ಲೂ ಆಚೆ ಹೋಗ್ತಿರ್ಲಿಲ್ಲ, ಏನೂ ಇರಲಿಲ್ಲ. ಅದಕ್ಕೋಸ್ಕರ ಆವಾಗ ಲಾಕ್ಡೌನ್ ಟೈಮಲ್ಲಿ ಮನೆಯಲ್ಲಿ ಮಾಡಿದ್ದೀವಿ. ಅದಕ್ಕೆ ಈಗ ನಮ್ಮ ಆ್ಯನಿವರ್ಸರಿಗೆ ನಾವ್ಯಾಕೆ ಮಾಡಬಾರ್ದು ಮನೇಲಿ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಏಕೆಂದರೆ ನಮ್ಮ ಪಾಪು ಬೇರೆ ಇಲ್ಲ, ಅವಳಿದ್ದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದ್ದೇ ಇರುತ್ತೆ. ಅದಕ್ಕೆ ಇವಾಗ ಊರಲ್ಲಿದ್ದಾಳಲ್ಲ ಅವಳು, ಇವತ್ತು ನಾನು ಮಾಡಿಬಿಟ್ಟು ಕೇಕ ನಾಳೆ ನಾನೇ ಊರಿಗೆ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾನೇ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. 1 ಕಪ್ ಮೈದಾ ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಬರ್ಬನ್ ಬಿಸ್ಕೆಟ್, ಡಾರ್ಕ್ ಚಾಕ್ಲೇಟ್, ಮತ್ತು ಡೈರಿ ಮಿಲ್ಕ್, ಹೀನೋ, 3 ಮೊಟ್ಟೆ, ಮತ್ತು ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಜೆಮ್ಸ್ ತೊಗೊಂಡಿದ್ದೀನಿ. 2 ಕಪ್ ಮೈದಾ ತೊಗೊಂಡ್ರೆ 1 ಕಪ್ ಸಕ್ಕರೆ. ನಾವು ಸ್ವಲ್ಪ ಸ್ವೀಟ್ ಕಮ್ಮಿನೇ ತಿನ್ನೋದು, ಅದಕ್ಕೋಸ್ಕರ 2 ಕಪ್ ಮೈದಾಗೆ 1 ಕಪ್ ಸಕ್ಕರೆ ಸ್ವೀಟ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಸ್ವೀಟ್ ಸರಿ ಮಾಡಿದೆ. ಯಾರಾದರೂ ವೀಡಿಯೋ ಮಾಡ್ಕೊಡೋ ರೀತಿ ಇದ್ದರೆ ಅಟ್ಲೀಸ್ಟ್ ವೀಡಿಯೋನಾರ ನೀಟಾಗಿ ಮಾಡ್ಕೊತಿದ್ದೆ. ಮತ್ತು ಸ್ಟ್ಯಾಂಡು ಇಲ್ವಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಕಿಟಕಿ ಮೇಲೆ ಫೋನ್ ಇಟ್ಬಿಟ್ಟು ಹಂಗೆ ವೀಡಿಯೋ ಆಗ್ತಿರಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ಏಕೆಂದರೆ ನನ್ನ ಹತ್ರ ಸ್ಟ್ಯಾಂಡ್ ತೊಗೋಬೇಕು ಬೇಗ ಅಷ್ಟರೊಳಗೆ. ಅದಕ್ಕೆ ಹಿಂಗೆ ಕಿಟಕಿ ಹತ್ರನೇ ಇಟ್ಬಿಟ್ಟು ವೀಡಿಯೋ ಮಾಡ್ಕೊಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೆ. ಇವಾಗ ಮೊಟ್ಟೆ ಎಲ್ಲ ಹಾಕಿದ್ದೀನಿ. ಇವಾಗ ಮೈದಾ ತೊಗೊಂಡೆ ಮತ್ತು 1 ಕಪ್ ಸಕ್ಕರೆ ಅಲ್ವಾ ಹೇಳಿದ್ದು ನಾನು, ತೋರ್ಸೋಕೆ ಹೋಗಿ ಚೆಲ್ಲೇ ಬಿಟ್ಟಿತ್ತು. ಇವಾಗ ಮೊಟ್ಟೆ ಹಾಕಿದ್ದೀನಲ್ಲ, ಮೊಟ್ಟೆ ಒಳಗೆ ಸಕ್ಕರೆ ಹಾಕ್ಬಿಡ್ಬೇಕು. ಸಕ್ಕರೆ ಹಾಕಿ ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡಬೇಕು. ಅಂದರೆ ಸಕ್ಕರೆ ಒಂದು ಚೂರು ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ಒಬ್ಬೊಬ್ರಿಗೆ ಯಾರು ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಟಿಪ್ಸ್ ಏನಂದರೆ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಸ್ಕೊಳ್ಳಿ, ಆವಾಗ ನೀಟಾಗುತ್ತೆ. ನೋಡಿರಿ, ನಾನು ಈಗ ಸಕ್ಕರೆ ಎಲ್ಲ ಫುಲ್ಲು ಕರಗಿಸಿದ್ದೀನಿ. ಈಗ ಕೇಕು ಸ್ಮೂತಾಗಿ ಬರಬೇಕಂದ್ರೆ ಬೇಕಿಂಗ್ ಪೌಡ್ರ್ ಅಥವಾ ಬೇಕಿಂಗ್ ಸೋಡಾ ಹಾಕ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ಸೋಡಾ ಹಾಕಿದೆ ಚೆನ್ನಾಗಲ್ಲ, ಜಾಸ್ತಿ ಒಂಥರ ಈ ಬೇಸಿಗೆ ಕಚ್ಕು ಸಿಕ್ಕಾಪಟ್ಟೆ ಒಂಥರ ಹೆವಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈನೋ ತೊಗೊಂಬಂದೆ. ಯಾಕೆಂದರೆ ಈನೋದಲ್ಲೂ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಅಂತ ಹೇಳ್ಬಿಟ್ಟು ಈನೋ ತೊಗೊಂಬಂದು 1 ಸ್ಪೂನ್ ಹಾಕೋಣ ಅಂತ ನೋಡಿದೆ. ಅದಕ್ಕೆ ಆಮೇಲೆ ಬೇಡ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಒಂದು ಅರ್ಧ ಸ್ಪೂನ್ ಹಾಕಿದೆ. ಇದನ್ನು ನಾನೆಲ್ಲ ವಾಯ್ಸ್ ಕೊಟ್ಕೊಂಡು ವಾಯ್ಸ್ ಓವರಲ್ಲ ಜಾಸ್ತಿ ಕೊಡೋದು ಬಿಡೋದಿಲ್ಲ, ನಾನೇ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ಬಂದರು ನಮ್ಮ ಹಸ್ಬೆಂಡ್. ಯಾಕೆಂದರೆ ನಮ್ಮ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ ನಾನು ಕೇಕ್ ಮಾಡ್ತಿರೋದು. ಆವಾಗ ಬಂದುಬಿಟ್ರೆ ಏನು ಮಾಡ್ತಿದ್ಯಾ ಅಂತೇಳಿ ಕೇಳ್ತಾಯಿದ್ರು. ಏನಿಲ್ಲ ಅಂತ ಹೇಳ್ತಿದ್ದೆ. ಹಂಗಾದ್ರೆ ಏನು ಅಂತ ಬಂದರು ಮತ್ತು ಕ್ಯಾಮ್ರಾನೇ ಹಾಕ್ಬಿಟ್ಟಿರೋದು. ಅವ್ರು ಹೋದಾದ್ಮೇಲೆ ಆಮೇಲೆ ಕೇಕ್ಗೆ ಅಂತ ಹೇಳ್ಬಿಟ್ಟು ಮೈದಾ ಎಲ್ಲ ಜರಡಿ ಇಟ್ಕೊತಿದ್ದೆ. ಯಾಕೆ ಅಂದರೆ ನಮ್ಮ ಸೇಫ್ಟಿಗೋಸ್ಕರನಾದರೂ ನಾವು ಜರಡಿ ಇಟ್ಕೋಬೇಕು. ನಾವು ಜರಡಿ ಇಟ್ಕೊಂಡು ಆಮೇಲೆ ಆ ಮೊಟ್ಟೆ ಮತ್ತು ಸಕ್ಕರೆ ಎಲ್ಲ ಹಾಕಿರ್ತೀನಲ್ಲ, ಅವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಒಂದೇ ಒಂದು ತಪ್ಪು ಮಾಡಿದ್ದೀನಿ, ಅದೇನು ತಪ್ಪು ಅಂತ ಹೇಳ್ತೀನಿ ನೋಡ್ರಿ. ಇವಾಗ ಹಾಕೊಳ್ಳೋ ಟೈಮಲ್ಲಿ ಎಣ್ಣೆನೇ ಬರ್ತಿದೆ. ಒಂದು ಅರ್ಧ ಗ್ಲಾಸ್ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಯಾಕೆಂದರೆ ನಾನು ಸ್ವಲ್ಪ ಲೇಟಾಗಿ ಹಾಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇದು ಯಾವ ಥರ ಇರಬೇಕು ಅಂದರೆ ಇಡ್ಲಿ ಬ್ಯಾಟರ್ ಬರುತ್ತೆ ನೋಡಿ, ಆ ರೇಂಜಲ್ಲಿರಬೇಕು. ಯಾಕೆಂದರೆ ದೋಸೆ ಬ್ಯಾಟರ್ ಆದರೆ ಸ್ವಲ್ಪ ಇರುತ್ತೆ, ಅಂದರೆ ತುಂಬ ತೆಳ್ಳಗೆ ಮಾಡ್ಕೊಬಾರ್ದು, ತುಂಬ ಗಟ್ಟಿಗೆ ಮಾಡ್ಕೊಬಾರ್ದು. ನೋಡಿರಿ, ಈ ಥರ ಮೀಡಿಯಮ್ ಮಾಡ್ಕೊಂಡೆ. ಇದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳ್ಳ ಮಾಡ್ಕೋಬೇಕಿತ್ತು. ನಾನು ಸ್ವಲ್ಪ ಲೇಟಾಗಿ ಎಣ್ಣೆ ಹಾಕಿದ್ರೇ ಸ್ವಲ್ಪ ಇದಾಗಿತ್ತು. ಹಂಗಾದ್ರೆ ನಾನು ಏನಾಗುತ್ತೆ, ಮತ್ತು ಇನ್ಸ್ಟೆಂಟ್ ಕಾಫಿ ಪುಡಿ ಬೇರೆ ಹಾಕಿರಲ್ವಲ್ಲ, ಫ್ಲೇವರ್ ಏನೂ ಇರೋಲ್ಲ ಅಂತ ಹೇಳ್ಬಿಟ್ಟು ತುಪ್ಪನೂ ಹಾಕ್ಬಿಟ್ಟು ತುಪ್ಪದ ಫ್ಲೇವರ್ ಬರಲಿ ಅಂತ ಚೆನ್ನಾಗಿ ಮಾಡ್ಕೊಂಡೆ.
ಒಬ್ಬಳೇ ವಿಡಿಯೋ ಮಾಡ್ಕೊಂಡು ಒಬ್ಬಳೇ ಇದು ಮಾಡೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ವೀಡಿಯೋನೂ ಮಾಡೋಬೇಕು, ಇದನ್ನು ಮಾಡ್ಕೋಬೇಕಾ, ಆಗೋದೇ ಇಲ್ಲ. ಯಾಕೆಂದರೆ ನನಗೆ ವೀಡಿಯೋ ಮಾಡಬೇಕಂತ ಆಸೆ, ಮಾಡಿ ಹಾಕೋಣ ಅಂತ. ಆದರೆ ಇದನ್ನು ಮಾಡೋ ಅಷ್ಟೊತ್ತಿಗೆ ವೀಡಿಯೋ ಮಾಡಿಕೊಡೋರು ಯಾರೂ ಇಲ್ಲ ನನಗೆ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಸ್ವಲ್ಪ ರ್ಯಾಂಡಮಾಗಿ ಹಾಕಿರ್ತೀನಿ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ, ಫುಲ್ ವೀಡಿಯೋ ನೋಡಿರಿ. ನಂದು ದಪ್ಪ ತಳ ಇರೋದು ತೊಗೋಬೇಕು, ಹಂಚ ಮೇಲೆ ಮಾಡೋಣ ಅಂತ. ಈ ಚಪಾತಿ ಸುಟ್ಟಿರೋದು ಹಂಗೆ ಇರುತ್ತೆ, ಹಂಚ ಮೇಲೆ ಮಾಡ್ತೀನಿ ಅಂತ. ನಾನೇನು ಮಾಡ್ತಿದ್ದೆ, ಸಲ ಉಪ್ಪಲ್ಲಿ ಬೇಯಿಸ್ಬಿಟ್ಟು ಆ ಥರ ಮಾಡ್ತಿದ್ವಿ. ಈ ಸರಿ ಹಂಚಲ್ಲಿ ಒಂದ್ಸರಿ ಟ್ರೈ ಮಾಡೋಣ ಅಂಥೇಳಿ ಹಂಚು ತೊಗೊಂಡಿದ್ದೀನಿ. ಈಗ ಹಂಚಲ್ಲಿ ಮಾಡ್ತೀನಿ. ಹಂಚನ್ನ ಕಾಯಕ್ಕಿಡ್ತೀನಿ. ತುಂಬ ದಪ್ಪ ತಳ ಇರುತ್ತೆ, ಅದು ಕಾಯ್ತಿರಲಿ. ಅಷ್ಟರೊಳಗೆ ಇದಕ್ಕೆ ಸ್ವಲ್ಪ ತುಪ್ಪ ತರಿಸ್ಕೊಂಡು ಈಗ ಎಣ್ಣೆಲ್ಲ ಸವರ್ಕಂದ ತುಪ್ಪ ಮತ್ತು ಅದು ಎಣ್ಣೆ ಅದನ್ನ ಸವರ್ಕೊಂಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಬರುತ್ತೆ. ಈಗ ನನ್ನ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ, ಅದಕ್ಕೆ ನೋಡೋಣ ಇದ್ರದ್ದು ಹಾಕೋಣ ಕಾಫಿ ಕೊಟ್ಟದ್ದು ಅಂತ ಹೋದೆ, ಅದು ಇಲ್ಲ. ಅದಕ್ಕೆ ಈಗ ಮಾಡ್ತೀನಿ ಅಂದರೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಚಾಕ್ಲೇಟ್ ಹಾಕ್ತೀನಿ. ಡೈರಿ ಆ ಥರ ಇದನ್ನು ಡೈರಿ ಮಿಲ್ಕ್ ಹಾಕ್ತೀನಿ. ಇದನ್ನೇ ಪುಡಿ ಮಾಡ್ತೀನಿ ಸ್ವಲ್ಪ. ಯಾಕೆಂದರೆ ಚಾಕ್ಲೇಟ್ ಫ್ಲೇವರ್ ಬೇಕಲ್ಲ, ಅದಕ್ಕೋಸ್ಕರ ತೋರಿಸ್ತೀನಿ ನೋಡಿರಿ. ಇಲ್ಲಿ ಹಂಚು ಕಾಯ್ತಾ ಇದೆ ನೋಡಿರಿ, ಈ ಥರ ಹಾಕಿದ್ದೀನಿ ಚಾಕ್ಲೇಟ. ಓಕೆ, ಈಗಿನ್ನು ಇದ್ರ ಮೇಲೆ ಮತ್ತೆ ಬ್ಯಾಟರ್ ಹಾಕ್ತೀನಿ. ನೋಡಿರಿ, ಇದ್ರ ಮೇಲೂ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ, ಏಕೆಂದರೆ ಫ್ಲೇವರ್ ಚೆನ್ನಾಗಿ ಬರಲಿ, ಚಾಕ್ಲೇಟ್ ಫ್ಲೇವರೇ ಅಂತ. ನೋಡಿರಿ, ಇದನ್ನು ಹಾಕಿಟ್ಟಿದ್ದೀನಿ ತೋರಿಸಿನಲ್ಲ. ಈಗ ಬಬಲ್ಸ್ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಟ್ಯಾಪ್ ಮಾಡಿಟ್ಟು ಕ್ಲಿಯರಾಗಿ ಕೊಡುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ಇಟ್ಟಿದ್ದೀನಿ ಒಲೆ ಮೇಲೆ, ಅದಕ್ಕೆ ಬಾಯಿ ಮುಚ್ಚಿ ನೆನಪಿಲ್ಲಿ ವಿಷಲ್ ಹಾಕ್ಬಾರ್ದು. ಹಾಕಿದ್ರ ಮೇಲೆ ಕೇಕ್ ಎಲ್ಲ ಏನೇನೋ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, ಈಗ ಹಂಚಿನ ಮೇಲೆ ಕಾವಲ್ಲೇ ಬೇಯಬೇಕು. ಇದೇನಿಲ್ಲ ಅಂದರೂ ಒಂದು 30 ರಿಂದ 40 ನಿಮಿಷ ಬೇಯಿಸ್ಬೇಕು. ಅಟ್ಲೀಸ್ಟ್ ನಿಮ್ಗೆ ಏನಾರ ಬೆಂದಿರುತ್ತೋ ಇಲ್ವೋ ಅಂತ ಡೌಟ್ ಆದರೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ತೆಗೆದುಬಿಟ್ಟು ನೋಡಿರಿ, ಅದಕ್ಕೊಂದು ಟೂತ್ ಪಿಕ್ ಇಕ್ಕಿ, ಆವಾಗ ಗೊತ್ತಾಗುತ್ತೆ ಬೆಂದಿರುತ್ತೋ ಇಲ್ವೋ ಅಂತ. ಆಮೇಲೆ ಸಿಗ್ತೀನಿ. ಇನ್ನು ಸ್ವಲ್ಪ ಬೇಯಬೇಕು ಅಂಟುತ್ತೈತೆ. ಮತ್ತೆ ಎಲ್ಲ ಕ್ಲೋಸ್ ಮಾಡಿಟ್ಟು ಮತ್ತೆ ಓಪನ್ ಮಾಡಿದ್ದು ಹಾಫ್ ಆನ್ ಅವರ್, ಅಂದರೆ ಹಾಫ್ ಆನ್ ಅವರ್ ಆದಮೇಲೆ ತೆಗೆದು ನೋಡಿದಾಗ ಸ್ವಲ್ಪ ಅಂಟುತ್ತಿತ್ತಲ್ಲ, ಅದಕ್ಕೆ ಬಿಟ್ಬಿಟ್ಟು ಮತ್ತೆ ಇನ್ನೊಂದು 10 ನಿಮಿಷ ಆದಮೇಲೆ ನೋಡಿದಾಗ ನೋಡಿರಿ ಈ ಥರ ಅಂಟಿಲ್ಲ. ಅದು ಅಂದರೆ ಚಾಕ್ಲೇಟ್ ಕರ್ಗಿರುತ್ತಲ್ಲ, ಅದ್ರ ಹತ್ರ ಯಾರು ಇಲ್ಲ ಅಂದರೆ ಹಿಂಗೆ ಆಗೋದು. ಎತ್ತಿ ತೋರಿಸೋದಂದ್ರೆ ಯಾರು ಇಲ್ಲ. ಒಂದಿದೆ ಈಗ, ಅದರಿಂದ ಇದಕ್ಕೆ ಡೆವಲಪ್ ಮಾಡ್ತೀನಿ. ಸ್ವಲ್ಪನೂ ತಳ ಅಂಟಿಲ್ಲ, ಬಿಸಿ ಬಿಸಿ. ಅಷ್ಟೇ ಸೂಪರಾಗಿ ಬಂದಿದೆ ನೋಡಿರಿ, ತಳನೂ ಅಂಟಿಲ್ಲ. ಇದೆ ಇದೆಲ್ಲ ಸ್ವಲ್ಪ ತೆಗಿತೀನಿ, ಏಕೆಂದರೆ ಕ್ರೀಮ್ ಹಚ್ಬೇಕಲ್ಲ, ಅದಕ್ಕೋಸ್ಕರ. ನಿಮಗೆ ಕುಕ್ಕರ್ ತೋರಿಸ್ತೀನಿ. ಕುಕ್ಕರಲ್ಲಿ ಸ್ವಲ್ಪ ಅಂಟಿಲ್ಲ, ಅದೆಲ್ಲ ಇದು ಹಸಿ ತಿಂದಿರುತ್ತಲ್ಲ, ಅದು ಮಾತ್ರ ಅಂಟಿದ್ದೀವಿ ನೋಡಿರಿ, ಎಷ್ಟು ನೀಟಾಗಿ ಬಂದೈತಿ. ಕೇಕಿನ ತಳಕ್ಕೆ ಸ್ವಲ್ಪ ಪಾಕ ಬೇಕು, ಮತ್ತು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಪಾಕ ರೆಡಿ ಆಯಿತು. ಸಾಕು, ಇಷ್ಟೇ ಪಾಕ, ಜಾಸ್ತಿ ಬೇಡ ನಮಗೆ. ಈಗ ಮೆಲ್ಟ್ ಮಾಡ್ಕೊಂಡು ಅದಕ್ಕೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊತೀನಿ. ಈಗ ಇದು ಮೇಲೆ ಇರುತ್ತಲ್ಲ, ಇದನ್ನೆಲ್ಲ ಇದು ಮಾಡ್ಕೋಬೇಕು. ಯಾಕೆಂದರೆ ಇದು ಹಸಿಟ್ಟು ಇರುತ್ತಲ್ಲ, ಹಸಿಟ್ಟು ಅಂಟಿಸಿದ್ವಲ್ಲ ಅದ್ರದ್ದು, ಅದಕ್ಕೆ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಮಾಡಲ್ಲ, ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊತೀನಿ. ಇದರೊಂದು ಫೋಟೋ ಹಾಕೋಣ.
ಡೈರಿ ಮಿಲ್ಕ್. ಆಯಿತು, ಅರೇಂಜ್ ಮಾಡೋಣ. ಸ್ವಲ್ಪ ಮಧ್ಯದಲ್ಲಿ ಇದಾಯಿತು ನೋಡಿರಿ, ಮಧ್ಯದಲ್ಲಿ ಸ್ಪ್ರೆಡ್ ಮಾಡ್ತೀನಿ. ಡೈರಿ ಮಿಲ್ಕ್ ಇನ್ನೂ ಶಾರ್ಟೇಜ್ ಆಯಿತು, ಇನ್ನೊಂದ್ಸರಿ ತಗೊಂಡ್ಬಿಟ್ಟು ಡೈರಿ ಮಿಲ್ಕ್ ಹಾಕ್ತೀನಿ ಅಂತ. ಯಾಕೆಂದರೆ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಡ್ಬೇಕು. ನಮ್ಮ ಮನೇಲಿ ಫ್ರಿಜ್ಜಿಲ್ಲ ಅಂದರೆ ಬೇರೆ ಮನೆಗೆ ಕೊಡ್ತೀನಿ, ನಮ್ಮ ಫ್ರೆಂಡ್ ಮನೆಗೆ, ಅವ್ರ ಮನೇಲಿ ಇಟ್ಕೊತೀನಿ. ಮೊನ್ನೆ ನಾಮಕರಣಕ್ಕೆ ಹೋಗಿದ್ವಲ್ಲ, ಅವ್ರ ಮನೇಲಿ ಇರ್ತೀನಿ. ನಾನು ಎತ್ತಿಟ್ಟು ಹೋಗ್ಸೋದಕ್ಕೆ ಅದು ಇದೇ ಆಯಿತು. ನನಗೆ ಜೋಡಿಸ್ತೀನಿ ಈಗ, ಜೋಡಿಸ್ಬಿಟ್ಟು ಡೈರಿ ಮಿಲ್ಕು ಕಮ್ಮಿ ಆಯಿತು ನೋಡಿ, ತೋರಿಸ್ತೀನಿ. ಕಮ್ಮಿ ಆಗಿದೆ. ಇವಾಗ ಮತ್ತೆ ಹೋಗ್ಬಿಟ್ಟು ಡೈರಿ ಮಿಲ್ಕ್ ತಗೊಂಡು ಅದಕ್ಕೆಲ್ಲ ಫುಲ್ ಸ್ಪ್ರೆಡ್ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ತಗೊಂಡ್ಬಿಟ್ಟು ಅದಕ್ಕೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಸಿಗ್ತೀವಿ. ಮತ್ತೆ ತಗೊಂಬಂದಿದ್ದೇನು ವೀಡಿಯೋ ಮಾಡಲಿಲ್ಲ, ಎಲ್ಲ ಮೆಲ್ಟ್ ಮಾಡ್ತಿದ್ದೆ ಬೇಗ ಬೇಗ, ಏಕೆಂದರೆ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ. ಆಗಿದೆ ಚಾಕ್ಲೇಟ್ ಆಗಿದೆ, ಈಗ ಸ್ಪ್ರೆಡ್ ಮಾಡೋಕ್ಕಾಗ್ತದೆ. ಬನ್ನಿ ಫ್ರೆಂಡ್ಸಿಗೆಲ್ಲ ಕೇಕಿಂದೆಲ್ಲ ಆಯಿತು. ಇವಾಗ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಒಂದೇ ಕೈ ವಿಡಿಯೋ ಮಾಡ್ಕೊಂಡು ಒಂದೇ ಕೈ ಕೆಲಸ ಮಾಡ್ಕೋಬೇಕು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಬೇಜಾರು ಮಾಡ್ಕೊಳ್ಳಿ. ಒಂದು ಪ್ಯಾಕ್ ಬರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೀನಿ, ಇದನ್ನೀಗ ಪುಡಿ ಮಾಡಿ ಹಾಕತ್ತೆ ನೋಡಿ. ಇವಾಗ ಪುಡಿಯಾಗಿ ಸಾಕಿಷ್ಟು. ಇದನ್ನು ಹಾಲಲ್ಲಿಂದ ಕಲಿಸ್ಕೋಬೇಕಿತ್ತು. ಹಾಲಲ್ಲಿ ಕಲಿಸ್ಕೊಳ್ಳೋಕ್ಕೆ ನನ್ನ ಹತ್ರ ಇವತ್ತು ಹಾಲೇ ಇಲ್ಲ, ಕಮ್ಮಿ ಹಾಲು ತಗೊಬಿಟ್ಟಿದ್ದೀನಿ. ನೀರಾಕಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಗಂಟಿಲ್ದಂಗೆ ನೋಡ್ರಿ ಕಲಿಸ್ಕೊಂಡಿದ್ದೀನಿ. ಈಗೆಲ್ಲ ಇದನ್ನು ಒಲೆ ಮೇಲೆ ಇಟ್ಕೊಂಡು ಫ್ಯಾನ್ಗೆ ಇದು ಮಾಡ್ಕೊಳ್ಳೋಣ, ಬಂದು ಬಿಸಿ ಮಾಡ್ಕೊಳ್ಳೋಣ, ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಕೈಯಾಡ್ತಾನೆ ಇರಬೇಕು, ಬಿಟ್ಟರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೈಯಾಡ್ತಾನೆ ಇರಬೇಕು. ಗಟ್ಟಿ ಆಗ್ತಾ ಇದ್ದಾರೆ. ಕ್ರೀಮ್ ಮಾಡೋಣ ಅಂತ ಮಾಡ್ತೀನಲ್ಲ, ನೋಡೋಣ ಅದರಲ್ಲೇ ಸ್ವಲ್ಪ ಇದನ್ನು ಹಾಕ್ಬಿಡೋಣ. ಚಾಕ್ಲೇಟ್ ಫ್ಲೇವರ್ ಕಮ್ಮಿ ಆಯಿತು ಅಂತೇಳಿ ಹಾಕ್ತಿದ್ದೀನಿ. ಚೆನ್ನಾಗಿ ಬರ್ತಿದೆಯಪ್ಪ.
ಇವಾಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾಯಿತು. ಅಂದರೆ ತುಂಬ ಚೆನ್ನಾಗಿತ್ತಾಯಿತು. ಅದು ಬಿಸ್ಕೆಟಿಂದ ಆಗಿದ್ರು ಸಕ್ಕತ್ತಾಯಿತು. ಮತ್ತು ಫ್ಲೇವರ್ ಅಂತೂ ಸೂಪರಾಗಿತ್ತು ನೋಡಿ. ಈ ಕಡೆ ಇಟ್ಟಿದ್ನಲ್ಲ, ಇದು ಸ್ವಲ್ಪ ಗಟ್ಟಿ ಆಗಬೇಕಿತ್ತು ಕ್ರೀಮು, ಏಕೆಂದರೆ ಕ್ರೀಮ್ ಸ್ಟ್ರೆಚರ್ ಬರಬೇಕಲ್ಲ, ಅದಕ್ಕೋಸ್ಕರ. ಅದು ಮುಂಚೆನೇ ತೆಗ್ದಿದ್ದು. ಅದು ಮುಂಚೆನೇ ತೆಗೆದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೆ. ಅದಕ್ಕೆಲ್ಲ ಸ್ಪ್ರೆಡ್ ಮಾಡೋ ಅಷ್ಟೊತ್ತಿಗೆ ಇದು ಕ್ರೀಮ್ ರೆಡಿ ಆಗಿತ್ತು ಬೇಗ ಬೇಕೇ. ಏಕೆಂದರೆ ಆಲ್ಮೋಸ್ಟ್ ಆಲ್ ತುಂಬ ಟೈಮ್ ಆಗಿಬಿಟ್ಟಿತ್ತು ನಾನು ಮಾಡೋ ಅಷ್ಟೊತ್ತಿಗೆ. ಅಂದರೆ ಬೇಗ ಅಂದರೆ ವೀಡಿಯೋ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಆಗಿತ್ತು. ಲೋ ಫ್ಲೇಮಲ್ಲೇ ಮಾಡಿ 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 ಇವಾಗ ಬಂದಿದೆ ಕ್ರೀಮ್. ಇದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ. ತಣ್ಣಗಾದ್ಮೇಲೆ ಇದು ಮಾಡ್ತೀನಿ. ಇದರೊಳಗೆ ಇದು ಸೆಟ್ ಆಗಿಬಿಟ್ಟಿದೆಲ್ಲ, ಸೆಟ್ ಆಗಿದೆ, ಪರವಾಗಿಲ್ಲ. ನನ್ನ ಹತ್ರ ಹಾಲಿನ ಪ್ಯಾಕೆಟ್ ಕವರು ಇಲ್ಲ, ಮತ್ತು ಇದ್ರದ್ದು ಇಲ್ವಾ ಡಿಸೈನ್ ಅದು, ಅದಕ್ಕೆ ನಾನೇ ಮಾಡ್ತೀನಿ. ಎಣ್ಣೆ ಪ್ಯಾಕೆಟ್ ಕಟ್ ಮಾಡ್ತೀನಿ. ಸ್ವಲ್ಪ ಬರೋ ರೀತಿ ಕಟ್ ಮಾಡ್ಕೊಂಡು ಹಾಕ್ತೀನಿ. ಇದೇ ಈಗ ನಮಗಿರೋದು ಐಡಿಯಾ. ಇಲ್ಲಾಂದರೆ ನೆಲ್ ಇದ್ರೊಳಗೆ ಹಾಕ್ಬಿಟ್ಟು ಹಾಕ್ತೀನಿ. ಕವರ್ಗೆ ಹಾಕೋದು ವೀಡಿಯೋನೇ ಮಾಡ್ತಿದ್ದೆ. ಈಗ ಹಾಕಿದ್ದೀನಿ. ಬರ್ರಿ, ಏನು ಡಿಸೈನ್ ಬರಲ್ಲ ಇದು, ಯಾಕೋ ಇದು ಎಡ್ವರ್ಟ್ ಆಗೋಯ್ತು. ನನಗೆ ಬರೀ ಡಿಸೈನ್ನೇ ಬಿಡೋದು ಅಷ್ಟೇ, ಸುಮ್ಮನೆ ಒಂದೇ ಶೇಪ್. ಅದೇ ರೀತಿಗೆ ತರ್ತೀನಿ. ಅದಕ್ಕೆ ಡಿಸೈನ್ ಹಾಕೋಕ್ಕೆ ನನಗೇನು ಬರೋದು. ಎಣ್ಣೆ ಕವರಿಗೆ ಆಗಿರೋಕ್ಕೆ ನಾನು ಅಂಟ್ತಾನಿಲ್ಲ ಇದು. ಅದು ಎಣ್ಣೆ ಪ್ಯಾಕೆಟಿಂದು ಅದಕ್ಕೂ ಅಂತಾನೆಲ್ಲ ತುಂಬ ಜಾರ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ, ಡಾರ್ಕ್ ಚಾಕ್ಲೇಟ್ನೇ ಅದ್ರ ಮೇಲೆ ಹಾಕ್ಬಿಟ್ಟು ಇದು ಮಾಡಿಬಿಡೋಣ, ತುರಿದ್ಬಿಟ್ಟು ಹಾಕ್ಬಿಟ್ಟೆ. ಏಕೆಂದರೆ ಸ್ವಲ್ಪ ಡಿಸೈನ್ ಅದಕ್ಕೆ ನೀಟಾಗಿ ಕಾಣಿಸ್ಲಿ ಅಂತ. ಇದು ಎಣ್ಣೆ ಪ್ಯಾಕೆಟಲ್ಲಿ ತುಂಬ ಎಣ್ಣೆದಲ್ವಾ, ಜಾರ್ ಹೋಗ್ತಾನೆ ಇತ್ತು. ನಾನು ಏನಪ್ಪ ಮಾಡೋದು ಅಂತ ಟೆನ್ಷನ್ ಆಗ್ಬಿಡ್ತು ನನಗೆ. ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು, ಏನಾರು ಒಂದು ಐಡಿಯಾ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ತುರಿದ್ಬಿಟ್ಟು ಹಾಕ್ತೆ. ಆಮೇಲೆ ಆ ಥರ ಸುಮ್ಮನೆ ಚುಕ್ಕಿ ಥರ ಇಟ್ಟೆ. ಚುಕ್ಕಿ ಥರನಾರ ಇರಲಿ ಅಂಥೇಳಿ, ಅದೂ ಬರ್ತಿಲ್ಲ, ಅದ್ರ ಮೇಲೆ ನಿಲ್ತಾನೆ ಇಲ್ಲ, ಆ ರೀತಿ ಆಗ್ಬಿಡ್ತು. ಅಯ್ಯೋ ಏನೋ ಆಗ್ಬಿಡ್ತಲ್ಲಪ್ಪ ಅಂತ ಬೇಜಾರಾಗ್ತಿತ್ತು. ಆಮೇಲೆ ಪರವಾಗಿಲ್ಲ ಅಂತೇಳಿ ಮನೆ ಮಾಡಿ ತೆಗೆದು ಸುಮ್ಮನೆ ಆ ಥರ ಇರ್ತಿದ್ದೆ. ನೋಡಿದಲ್ಲಿ ಎಷ್ಟು ಜಾರ್ ಹೋಗ್ತೈತಿ. ಹಂಗೋ ಹಿಂಗೋ ಮಾಡಿಬಿಟ್ಟು ಎಲ್ಲ ಫಿನಿಶ್ ಮಾಡಿದೆ. ಏಕೆಂದರೆ ಅದರಲ್ಲಿರೋದನ್ನೆಲ್ಲ ಅದೇ ಥರ ಬುಟ್ಟು ಥರ ಇಟ್ಬಿಟ್ಟು, ಆಮೇಲೆ ಜಮ್ಸ್ ತೊಗೊಂಬಂದಿದ್ನಲ್ಲ, ಜಮ್ಸ್ನೆಲ್ಲ ಒಂದೇ ಥರ ಇಟ್ಬಿಡೋಣ ಅಂತೇಳಿ ಒಂದು. ಆಮೇಲೆ ನೋಡಿರಿ ಒಂದೇ ಕಲರ್ ಕಮ್ಮಿ ಇದ್ದಾವೆ. ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ದಲ್ಲೇ ಸುಮ್ಮನೆ ಆ ಕಡೆ ಒಂದು ಕಲರ್ ಈ ಕಡೆ ಒಂದು ಕಲರ್ ಇಟ್ಬಿಟ್ಟು ಅದ್ರ ಮೇಲೆ ಎಲ್ಲ ತೆಗ್ದ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟೈತೆ. ಅಯ್ಯೋ ಏನಾಗ್ಬಿಡ್ತೋ ಅಂತ. ಆದರೂ ಏನೋ ಒಂಥರ ಅನ್ನಿಸ್ತಿದೆ. ಅದಕ್ಕೆ ನೋಡೋಣ. ಇವಾಗ ಏನು ಮಾಡ್ತೀನಿ ಗೊತ್ತಾ, ಬರ್ಬನ್ ಬಿಸ್ಕೆಟ್ ತಂದಿದ್ದೀನಿ, ಅದ್ರಲ್ಲಿ ನೋಡ್ತೀನಿ. ಈಗ ಹಾಕಿದ್ರೆ ಎತ್ತರ ಆಗುತ್ತೆ. ಇದರಲ್ಲಿರೋ ಕ್ರೀಮ್ ತೆಗೆದುಬಿಡೋಣ. ಆಮೇಲೆ ಆ ಬರ್ಬನ್ ಬಿಸ್ಕೆಟಲ್ಲಿ ಇದ್ದಿದ್ದ ಕ್ರೀಮ್ನೆಲ್ಲ ಮಧ್ಯದಲ್ಲಿರೋದನ್ನೆಲ್ಲ ತೆಗೆದ್ನಲ್ಲ ಕ್ರೀಮ, ಅದನ್ನೇನು ಮಾಡಿದೆ, ಫ್ಲವರ್ ಥರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಫ್ಲವರ್ ಥರ ಡಿಸೈನ್ ಮಾಡಿಬಿಟ್ಟು ಅದನ್ನು ಮಧ್ಯದಲ್ಲಿ ಇಟ್ಬಿಡೋಣ, ಚೆನ್ನಾಗಾರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಐಡಿಯಾ ಮಾಡಿದೆ. ಏನೋ ಮಾಡೋಕ್ಕೋಗಿ ಏನೋ ಆಯ್ತಾ. ಆದರೆ ಸ್ವಲ್ಪನೂ ಅಂದರೆ ವೇಸ್ಟ್ ಆಗಲಿಲ್ಲ ಕೇಕು, ಅಷ್ಟು ಸಕ್ಕತ್ತಾಗಿತ್ತು. ನಾನು ಫುಲ್ ವೀಡಿಯೋ ನೋಡಿದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಮತ್ತು ಸ್ಕಿಪ್ನ ಮಾಡ್ದಂಗೆ ನನ್ನ ವೀಡಿಯೋ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.